Hello everyone, welcome back. Search Creator YouTube channel. Today video. ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್ ಪ್ಯಾರಲ್ ಕಂಪ್ಯೂಟಿಂಗ್ದು ಮಾಡೋ ಕ್ವಶನ್ ಪೇಪರ್ ಯಾವಾಗ ಬಿಡ್ತಾರೆ ಬಿಟ್ಟಿದ್ದವರು ಮತ್ತೆ ಸೊ ನೋಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ನೀವುಗಳಾಗಲಿ ಅಥವಾ ಮಾಡೋ ಕ್ವಶನ್ ಆಗಲಿ ನೀವಾಗಲಿ ಯಾವಾಗ ರಿಲೀಸ್ ಮಾಡ್ತಾರೆ ಯಾವಾಗ ಬಿಡ್ತಾರೆ ಅಂತ ತುಂಬಾ ಕ್ವೈರೀಸ್ ಬರ್ತಾ ಇದ್ದವು. ಸೊ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಮತ್ತೆ ಈ ಮಾಡಲ್ ಕ್ವಶನ್ ಪೇಪರ್ಸ್ನ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಮೀನ್ಸ್ ನಾವು ಮಾಡಲ್ ಕ್ವಶನ್ ಪೇಪರ್ನ ಫುಲ್ಲಿ 5 ಮಾಡಲ್ ಕಂಟೈನ್ ಆಗಿರೋದಲ್ಲ, ಮಾಡಲ್ 1 ಅಲ್ಲಿ ಸೊ ಮ್ಯಾಕ್ಸಿಮಮ್ ನಿಮ್ಗೆ ಕ್ವಶನ್ಸ್ ನ ಕೇಳೋದು 6 ಕ್ವಶನ್ಸ್ ನ ಕೇಳ್ಬೋದು. ಪಾಸಿಬಲ್ 6 ಕ್ವಶನ್ಸ್ ಕಾಮನ್ ಆಗಿ ಕೇಳ್ತಾರೆ, ಇಲ್ಲ 4 ಕ್ವಶನ್ಸ್ ನ ಕೇಳ್ತಾರೆ. ಯಾವ ತರ? ಒಂದು 6 ಮಾರ್ಕ್ಸ್, ಇಲ್ಲ 4 ಮಾರ್ಕ್ಸ್, ಇಲ್ಲ 8 ಮಾರ್ಕ್ಸ್, ಇಲ್ಲ 12 ಮಾರ್ಕ್ಸ್, ಈ ತರ ಕ್ವಶನ್ಸ್ ನ ಕೇಳ್ತಾರೆ ಅಲ್ವಾ. ಸೊ ಅದೇ ತರ ಈಗ ನಾವು ಅದ್ರ ಪಾಸಿಬಲ್ ಅದರ ಬೇಸ್ ಮೇಲೆ ನಾವು ಈ ಮಾಡಲ್ ಕ್ವಶನ್ ಪೇಪರ್ಸ್ ನ ರೆಡಿ ಮಾಡಿದ್ವಿ. ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಏನಾದ್ರು ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತಿದ್ರೆ ಅಥವಾ ನಮ್ಮ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಏನಾದ್ರು ಯೂಸ್ ಮಾಡ್ತಿದ್ರೆ ಸೊ ಅದೇ ನೋಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ಈ ಕ್ವಶನ್ಸ್ ಗೆ ಸೊ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಮಾಡಲ್ 1 ನೀವು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಸೊ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ವಾಟ್ಸಪ್ ಗ್ರೂಪ್ ಲಿಂಕ್. ಸೊ ಜಾಯಿನ್ ಆಗಿ ಮತ್ತೆ ವೆಬ್ಸೈಟ್ ಲಿಂಕ್ ಕೂಡ ಡೈರೆಕ್ಟ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈ ಮಾಡಲ್ ಕ್ವಶನ್ ಪೇಪರ್ಸ್ ನ. ಓಕೆನಾ. ಸೊ ಇಲ್ಲಿ ಟೋಟಲ್ ನಾವು 15 ಕ್ವಶನ್ಸ್ ನ ಮಾಡಿದೀವಿ ನೋಡಿ. ಸೊ ಇನ್ನು ಯಾರು ಡೌನ್ಲೋಡ್ ಮಾಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದ್ರಲ್ಲಿ 15 ಕ್ವಶನ್ಸ್ ನ ಇದೆ. ಓಕೆನಾ. 15 ಕ್ವಶನ್ಸ್ ಇದೆ ಮಾಡಲ್ ಕ್ವಶನ್ ಪೇಪರ್. ಜಸ್ಟ್ ಇದೆ ಜಸ್ಟ್ ಮಾಡಲ್ ಕ್ವಶನ್ ಪೇಪರ್ ಅಷ್ಟೇ. ಸೊ ಇದ್ರೊಳಗೆ ಏನು ಆನ್ಸರ್ ಆಗ್ಲಿ ಅಥವಾ ಸೊ ಇದೇ ಬರ್ತವೆ ಅಂತ ಪಾಸಿಬಲ್ ಯಾವುದೇ ತರದ ಪಾಸಿಬಲ್ ಕ್ವಶನ್ಸ್ ಅಷ್ಟೇ ಇರೋದು, ಫಿಕ್ಸ್ಡ್ ಕ್ವಶನ್ಸ್ ಅಲ್ಲ ಇವು. ಸೊ ಇದ್ರೊಳಗೆ ಮೇಜರ್ ಸೊ ವಿಡಿಯೋದವ್ರು ಹೇಳಿರೋದು ಮಾಡಲ್ ಕ್ವಶನ್ ಪೇಪರ್ಸ್ ನ ಈ ಸಲ ನಿಮ್ಗೆ ಯಾಕೆ ಬಿಡ್ತಿಲ್ಲ ಅಂದ್ರೆ ಸೊ ಆಸ್ ಪರ್ ದಿ ವಿಡಿಯೋ ಅಥಾರಿಟೀಸ್ ಹೇಳ್ತಿದ್ದಾರೆ ಏನು ಅಂದ್ರೆ ಸೊ ಅವರು ಪ್ರೆಷರ್ ಏನಂದ್ರೆ ಈ ತರ ಇಂಟರ್ನ್ಶಿಪ್ ಇನ್ನು 26 ವರೆಗೂ ಇದು ಎಕ್ಸ್ಟೆಂಡ್ ಮಾಡಿದ್ರಲ್ವಾ. ಸೊ ಈ ಪ್ರೆಷರ್ ಅದೊಂದು, ಮತ್ತೆ ಕಂಪ್ನಿ ನಿಮ್ಗೆ ಇದು ರಿಲೀಸ್ ಮಾಡಿಲ್ಲ, ಆಫರ್ ಲೆಟರ್ ರಿಲೀಸ್ ಮಾಡಿಲ್ಲ ಅದು. ಸೊ ಈ ತರ ಎಲ್ಲಾ ಪ್ರಾಬ್ಲಮ್ ಇರ್ಬೇಕಾದಾಗ ನಿಮ್ಮ ಏನು ಎಕ್ಸಾಮ್ ಓರಿಯೆಂಟೆಡ್ ಇದ್ರ ಬಗ್ಗೆ ಫೋಕಸ್ ಮಾಡಿಲ್ಲ. ಸೊ ಇದು ಆಲ್ಮೋಸ್ಟ್ ಆಲ್ ಯಾವಾಗ ನಿಮ್ಗೆ ಇರೋದಂದ್ರೆ ಇದು ಸೊ 10ನೇ ತಾರೀಕು ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ನಿಮ್ಗೆ ಎಕ್ಸಾಮ್ ಅಲ್ವಾ. ಸೊ ಫಸ್ಟ್ ಇರೋದೇ IoT, ಸೊ ಇದು ಸೆಕೆಂಡ್. ಸೊ ಇದಿರೋದು ಪ್ಯಾರಲ್ ಕಂಪ್ಯೂಟಿಂಗ್ ಇರೋದಲ್ವಾ. ಸೊ ಪ್ಯಾರಲ್ ಕಂಪ್ಯೂಟಿಂಗ್ ತುಂಬಾ ಕಷ್ಟ. IoT ಹೇಗೋ ಪಾಸ್ ಆಗ್ಬಿಡ್ಬೋದು ನೀವು, ಏನಾದ್ರು ಒಂದು ಡಯಾಗ್ರಾಮ್ ಸರ್ಕ್ಯೂಟ್ ಡಯಾಗ್ರಾಮು ಅಥವಾ ಸ್ವಲ್ಪ ಥಿಯರಿ ಬರೆದ್ರೆ ಪಾಸ್ ಆಗ್ಬಿಡ್ಬೋದು. ಪ್ಯಾರಲ್ ಕಂಪ್ಯೂಟಿಂಗ್ ಹತ್ರಲ್ಲ. ಸೊ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿದೆ, ಅದಕ್ಕೋಸ್ಕರ ನೀವು ಇದು ಇಂಟಿಗ್ರೇಟೆಡ್ ಇದು ಲ್ಯಾಬರೇಟರಿ ಇತ್ತು. ಸೊ ಎಷ್ಟು ಜನ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದು ನನಗೆ ಗೊತ್ತಿಲ್ಲ. ಸೊ ಇದರಲ್ಲಿ ಇಂಟಿಗ್ರೇಟೆಡ್ ಯಾರು ಕೂಡ ಇನ್ನು ಪ್ರೋಗ್ರಾಮ್ ಮಾಡ್ಸಿರೋದಿಲ್ಲ ಅನ್ಕೋತೀನಿ. ಸೊ ಅವ್ರಿಗೆ ಪ್ರೋಗ್ರಾಮ್ ಯಾವ ತರ ಮಾಡಿಸೋದು ಮತ್ತೆ ಈ ಏನೇನು ಟೂಲ್ಸ್ ಯೂಸ್ ಮಾಡ್ಬೇಕು ಇದೆಲ್ಲ ಗೊತ್ತಿರೋ ರೀಸನ್ ಇಂದ ಮಾಡಿರೋದಿಲ್ಲ ಕೆಲವೊಬ್ರು. ಬಟ್ ಕೆಲವೊಂದು ಕಾಲೇಜಲ್ಲಿ ಪ್ರಾಪರ್ ಆಗಿ ಮಾಡಿಸಿರ್ತಾರೆ. ಓಕೆನಾ. ಸೊ ನಾನು ಇಲ್ಲಿ ಅದ್ರ ಬಗ್ಗೆ ಮಾಡ್ಕೋಗಿಲ್ಲ, ಜಸ್ಟ್ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಈ ತರ ಕ್ವಶನ್ಸ್ ಇರ್ತವೆ. ಫಸ್ಟ್ ಮಾಡಲ್ ಯಾವುದು ಅಂದ್ರೆ ಇಂಟ್ರೊಡಕ್ಷನ್ ಟು ಪ್ಯಾರಲಲ್ ಪ್ರೋಗ್ರಾಮಿಂಗ್. ಇದ್ರೊಳಗೆ ಸೊ ಎಷ್ಟು ಕ್ವಶನ್ಸ್ ನ ಕೇಳ್ತಾರೆ? 6 ಕ್ವಶನ್ಸ್ ನ ಪಾಸಿಬಲ್ ಕೇಳ್ಬೋದು, ಅದಕ್ಕೋಸ್ಕರ ಈ ತರ ರೆಡಿ ಮಾಡಿದೀವಿ ನೋಡಿ. 15 ಕ್ವಶನ್ಸ್ ಇದೆ. ಸೊ ಈ 15 ಕ್ವಶನ್ಸ್ ಅಲ್ಲಿ ಪಕ್ಕಾ ಫಿಕ್ಸ್ಡ್ ಕ್ವಶನ್ಸ್ ಯಾವ್ದು ಸರ್ ಅಂತ ಏನಾದ್ರು ನನಗೆ ಕೇಳೋದಾದ್ರೆ ಫಿಕ್ಸ್ಡ್ ಕ್ವಶನ್ಸ್ ಅಂತ ಇದೆ ಅಂತ ನಾವ್ ಹೇಳಕ್ಕಿಲ್ಲ. ಸೊ ಮೇಜರ್ ಆಗಿ ಕೇಳೋದು ಇಲ್ಲಿ ಅಂದ್ರೆ ಈ 8 ಮಾರ್ಕ್ಸ್ ಅಂತ ಇದೆಯಲ್ಲ ನೋಡಿ, ಈ 8 ಮಾರ್ಕ್ಸ್ ಅಲ್ಲೇ ಕೇಳೋದು. ಓಕೆನಾ. ಸೊ ಇಲ್ಲಿ 4 ಮಾರ್ಕ್ಸ್ ಇಂದ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದ್ರೆ 4 ಮಾರ್ಕ್ಸ್ ಈ ಸಲ ನಿಮ್ಗೆ ಏನು ಪ್ಯಾರಲ್ ಕಂಪ್ಯೂಟಿಂಗ್ ಸ್ವಲ್ಪ ಥಿಯರಿ ಬರೆಯಕ್ಕೆ ಕೇಳ್ತಾ ಇದ್ದಾರೆ. ಸೊ ಡಿಫೈನಿಂಗ್ ಮತ್ತೆ ಯಾಕೆ ಅದು ಬೇಕು, ಚಿಕ್ಕದಾಗಿ ಕೆಲವೊಂದು 4 ಮಾರ್ಕ್ಸ್ ಕೇಳೋ ಕ್ವಶನ್ಸ್ ಇದೇ ಇದಾವೆ. ಸೊ ಅಲ್ಲಿ ಏನಂದ್ರೆ ಒಂದು ಕ್ವಶನ್ ಕೇಳ್ಬಿಡ್ತಾರೆ, 12 ಮಾರ್ಕ್ಸ್ ಕ್ವಶನ್ ಕೇಳ್ಬಿಟ್ಟು ಇನ್ನು ರಿಮೈನಿಂಗ್ ಏನಿದೆ ಅದಕ್ಕೆ 4 ಮಾರ್ಕ್ಸ್ ಅಲೈನ್ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಒಂದು ಮಾಡಲ್ ಮುಗ್ದೋಯ್ತು. ಆದ್ರೆ ಕೇಳೋ ಕ್ವಶನ್ಸ್ ಕೂಡ ಪಾಸಿಬಲ್ ಇರುತ್ತೆ, ಅದಕ್ಕೋಸ್ಕರ 4 ಮಾರ್ಕ್ಸ್ ಕೂಡ ಈ ಸಲ ನಾವು ರೆಡಿ ಮಾಡಿದೀವಿ. ಸೊ ತುಂಬಾ ಜನ ಕ್ವಶನ್ಸ್ ನ ರೈಸ್ ಮಾಡಿದ್ರು, ಯಾಕೆಂದ್ರೆ 4 ಮಾರ್ಕ್ಸ್ ಇನ್ನು ಆಡ್ ಮಾಡಿದಾರ ನೀವು ಈ ತರ ಅಂತ ಕೇಳಿದ್ರು. ಅದಕ್ಕೋಸ್ಕರ 4 ಮಾರ್ಕ್ಸ್ ಇದೇ ರೀಸನ್ ಇದರ ಆಡ್ ಮಾಡಿರೋದು ನಾವು. ಸೊ ಇದು ಆಸ್ ಪರ್ ದಿ ಪೇಪರ್ ನೀವು ನೋಡಿರ್ಲಿಕ್ಕಿಲ್ಲ, ಪ್ರೀವಿಯಸ್ ಪೇಪರ್ಸ್ ಅಲ್ಲಿ ನೋಡಿ 4 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರ್ತವೆ ಕೆಲವೊಂದು ಪೇಪರ್. ನೀವು 2022 ಸ್ಕೀಮ್ ಅಲ್ಲಿ ಇರೋರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಇದು 2021 ಸ್ಕೀಮು ಮತ್ತೆ 2018 ಸ್ಕೀಮು
ಇವ್ರಿಗೆಲ್ಲ ಇದ್ದೇ ಇರುತ್ತೆ. ಅದೇ ತರ ನಿಮಗೂ ಈ ಸಲ ಕೇಳ್ಬೋದು, ಯಾಕಂದ್ರೆ ಲಾಸ್ಟ್ ಸೆಮಿಸ್ಟರ್ ಅಲ್ವಾ ನೀವು ಬರೀತಿರೋದು, ಸೊ ಕೇಳ್ಬೋದು ಪಾಸಿಬಲ್ ಇಂದ ನಾವು ಈ ಕ್ವಶನ್ಸ್ ನ ರೆಡಿ ಮಾಡಿದ್ದೀವಿ. ಸೊ ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಪ್ಯಾರಲಲ್ ಕಂಪ್ಯೂಟಿಂಗ್ ಮತ್ತೆ ವೈ ಪ್ಯಾರಲಲ್ ಕಂಪ್ಯೂಟಿಂಗ್ ರಿಕ್ವೈರ್ಡ್ ಇನ್ ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್. ಸೊ ದಿಸ್ ಇಸ್ ದಿ ಬೇಸಿಕ್ ಫಸ್ಟ್ ಕ್ವಶನ್. ಈ ತರ ಫಸ್ಟ್ ಪ್ಯಾರಲಲ್ ಕಂಪ್ಯೂಟಿಂಗ್ ಡೆಫಿನೇಷನ್ ಬರೆಯಕ್ಕೆ ಕೇಳ್ತಾರೆ. ಮತ್ತೆ ಯಾಕೆ ಪ್ಯಾರಲಲ್ ಕಂಪ್ಯೂಟಿಂಗ್ ರಿಕ್ವೈರ್ಡ್ ಇನ್ ಮಾಡರ್ನ್ ಕಂಪ್ಯೂಟರ್ ಸಿಸ್ಟಮ್, ಯಾಕೆ ಬೇಕು, ಈ ತರ ಕ್ವಶನ್ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇದೇ ಕ್ವಶನ್ಸ್ 6 ಮಾರ್ಕ್ಸ್ ಬೇಕಾದ್ರೆ ಕೇಳಬಹುದು, ಯಾಕಂದ್ರೆ ಅವ್ರಿಗೆ ಮಾರ್ಕ್ಸ್ ನ ಇದೇ ತರ ಇಲ್ಲೇ ನಾವು ಆಡ್ ಮಾಡಿದೀವಿ, ಇದೇ ತರ ಕೊಡ್ಬೇಕಂತ ಏನಿಲ್ಲ. ಸೊ ಅವ್ರ ಕನ್ವಿನಿಯೆಂಟ್ ವಿಟಿಒ ಏನು ಎವಾಲ್ಯೂಯೇಟರ್ ಇರ್ತಾರೆ, ರಿಜಿಸ್ಟರ್ ಇರ್ತಾರೆ, ಅವ್ರ ಕನ್ವಿನಿಯೆಂಟ್ ಅವ್ರು ರೆಡಿ ಮಾಡ್ಕೊಂಡು ನಿಮಗೆ ಪೇಪರ್ ನ ಕಳಿಸ್ತಾರೆ. ಸೊ ಅದು ಇದೇ ತರ 4 ಮಾರ್ಕ್ಸ್ ಇರುತ್ತೆ 6 ಮಾರ್ಕ್ಸ್ ಇರುತ್ತೆ ಅಂತ ಏನಿಲ್ಲ, ಕ್ವಶನ್ಸ್ ಮಾತ್ರ ಇದೇ ತರ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಶಿಯೇಟ್, ಎರಡನೇ ಕ್ವಶನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕನ್ಕರೆಂಟ್ ಕಂಪ್ಯೂಟಿಂಗ್ ಅಂಡ್ ಪ್ಯಾರಲಲ್ ಕಂಪ್ಯೂಟಿಂಗ್. ಇದನ್ನು ಕೂಡ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ 4 ಮಾರ್ಕ್ಸ್ ಮಾತ್ರ ನಾವು ಮಾಡಿದೀವಿ. ಸೊ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಫ್ಲೈನ್ಸ್ ಟ್ಯಾಕ್ಸಾನಮಿ, ಲಿಸ್ಟ್ ಅಂಡ್ ಎಕ್ಸ್ಪ್ಲೇನ್ ಎನಿ 2 ಕ್ಲಾಸಸ್. ಇದು ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ ಅನ್ಕೋತೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂದ್ರು ಪ್ಲೀಸ್ ಇವಾಗಿನ ಇನ್ನು ನೆಕ್ಸ್ಟ್ ಮಂತ್ ಇರೋದು ಎಕ್ಸಾಮ್ ಅಲ್ವಾ, ಸೊ ಇವಾಗಿನ ಸ್ವಲ್ಪ ಜಸ್ಟ್ ರಿವಿಷನ್ ತರ ಜಸ್ಟ್ ನೋಡ್ಕೊಳ್ಳೋ ತರ ನೋಡ್ಕೊಂಡ್ಬಿಡಿ. ಓಕೆನಾ. ನೆಕ್ಸ್ಟ್ 4ನೇ ಕ್ವಶನ್ ಡಿಫೈನ್ SIMD ಆರ್ಕಿಟೆಕ್ಚರ್, ಮೆನ್ಷನ್ 2 ಅಪ್ಲಿಕೇಶನ್ ಸೂಟಬಲ್ ಫಾರ್ SIMD ಸಿಸ್ಟಮ್. ಇದು ಕೂಡ ಪಾಸಿಬಲ್ ಕ್ವಶನ್ಸ್, ಯಾಕೆಂದ್ರೆ ಪ್ಯಾರಲಲ್ ಕಂಪ್ಯೂಟಿಂಗ್ ಅಲ್ಲಿ SIMD ಆರ್ಕಿಟೆಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದನ್ನ ನೋಡ್ಕೊಳ್ಳಿ ಅದರ ಬಗ್ಗೆ, ಮತ್ತೆ ಏನು 2 ಅಪ್ಲಿಕೇಶನ್ಸ್ ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆನಾ. ಸೊ ಇದ್ರಲ್ಲೇ ನೀವು ಏನಾದ್ರು ಇದನ್ನ ನಾವೇ ಮೆನ್ಷನ್ ಮಾಡೋದು 4 ಮಾರ್ಕ್ಸ್, ಬಟ್ ಇದನ್ನೇ 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದ್ರೆ ಆರ್ಕಿಟೆಕ್ಚರ್ ಅಂತ ಕೇಳಿದ್ರೆ, ಸೊ ಆರ್ಕಿಟೆಕ್ಚರ್ ಅಂದ್ರೆ ಸೊ ಡಯಾಗ್ರಾಮ್ ನೀವು ರೆಪ್ರೆಸೆಂಟ್ ಮಾಡಲೇಬೇಕು. ಅದಕ್ಕೋಸ್ಕರ ಆ ಡಯಾಗ್ರಾಮ್ ಮತ್ತೆ ಡೆಫಿನೇಷನ್ಸ್ ಇಲ್ಲಿ ಮೆನ್ಷನ್ ಎನಿ2 ಅಪ್ಲಿಕೇಶನ್ಸ್ ಅಂತ ಕೇಳಿದ್ದೀರಲ್ವಾ, ಸೊ ಅದೇ ತರ ಅಲ್ಲಿ ಮೆನ್ಷನ್ ಎನಿ2 ಅಪ್ಲಿಕೇಶನ್ ವಿತ್ ಎಕ್ಸ್ಪ್ಲೇಷನ್ ಅಂತ ಕೇಳಿದ್ರೆ ಸೊ ನಿಮ್ಗೆ 6 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್ ಬಂದ್ಬಿಟ್ಟು ಕೇಶ್ ಕೊಹೆರೆನ್ಸ್, ವೈ ಡಸ್ ಇಟ್ ಬಿಕಮ್ ಪ್ರಾಬ್ಲಮ್ ಅಂಡ್ ಇನ್ ಶೇರ್ಡ್ ಮೆಮೊರಿ ಸಿಸ್ಟಮ್. ಓಕೆನಾ. ಸೊ ಇದು ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ರೀಸನ್ಸ್ ಫಾರ್ ದಿ ಸ್ಲೋ ಡೌನ್ ಇನ್ ಸಿಂಗಲ್ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಅಂಡ್ ಜಸ್ಟಿಫೈ ದಿ ನೀಡ್ ಫಾರ್ ಪ್ಯಾರಲಲ್ ಸಿಸ್ಟಮ್. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ 7 ಕ್ವಶನ್ಸ್ ಎಕ್ಸ್ಪ್ಲೈನ್ ಟಾಸ್ಕ್ ಪ್ಯಾರಲಿಸಮ್ ಅಂಡ್ ಡೇಟಾ ಪ್ಯಾರಲಿಸಮ್ ವಿತ್ ಸೂಟಬಲ್ ಎಕ್ಸಾಂಪಲ್. ಇದು ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕ್ವಶನ್ 8 ಡಿಸ್ಕ್ರೈಬ್ ಶೇರ್ಡ್ ಮೆಮೊರಿ ಸಿಸ್ಟಮ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಮೆಮೊರಿ ಸಿಸ್ಟಮ್, ಕಂಪೇರ್ ದೆಮ್ ವಿತ್ ರೆಸ್ಪೆಕ್ಟ್ ಟು ದಿ ಪ್ರೋಗ್ರಾಮಬಿಲಿಟಿ ಅಂಡ್ ಸ್ಕೇಲಬಿಲಿಟಿ. ಸೊ ಇದನ್ನ ನಾವಿಲ್ಲಿ 6 ಮಾರ್ಕ್ಸ್ ಇರ್ತೀವಿ, ಬಟ್ ಈ 6 ಮಾರ್ಕ್ಸ್ ಕೇಳಲ್ಲ, ಯಾಕಂದ್ರೆ ತುಂಬಾ ಲೆಂತಿ ಕ್ವಶನ್ಸ್ ಇದು. ಸೊ ಲೆಂತಿ ಕ್ವಶನ್ಸ್ ಆಗಿರೋ ಲೆಂತಿ ಆನ್ಸರ್ ಕೂಡ ನೀವು ಡಿಫೈನ್ ಮಾಡ್ತಾ ಹೋಗ್ಬೋದು, ರೈಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಇವ್ರು ಮೇ ಬಿ ಒಂದು 10 ಇಲ್ಲ 8 ಈ ತರ ಕ್ವಶನ್ಸ್ ನ ಈ ಮಾರ್ಕ್ಸ್ ಏನಿದೆ ಇದು ಕಾನ್ಸ್ಟೆಂಟ್ ಸ್ಟ್ಯಾಟಿಕ್ ಅಲ್ಲ, ಚೇಂಜ್ ಮಾಡ್ತಾರೆ ಅವರು. ಓಕೆನಾ. ಸೊ ಈ ತರ ಕ್ವಶನ್ಸ್ ಇದೇ ತರ ಸೇಮ್ ಕ್ವಶನ್ಸ್ ನ ಚೇಂಜ್ ಮಾಡ್ತಾರೆ. ಇದೇ ಕ್ವಶನ್ ಹಾಕಿದ್ರು ಸೊ ಆಶ್ಚರ್ಯ ಇಲ್ಲ. ಅದಕ್ಕೋಸ್ಕರ ನೀವು ಈ ಕ್ವಶನ್ಸ್ ನ ಸ್ವಲ್ಪ ನೋಡ್ಕೊಂಡ್ರಿ. ಓಕೆನಾ. ನೆಕ್ಸ್ಟ್ ಇದನ್ನ ಡೌನ್ಲೋಡ್ ಮಾಡೋದಕ್ಕೆ ನಾನು ಹೇಳಿದಲ್ಲ, ಸೊ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆದ್ರೆ ನಿಮ್ಗೆ ಅಲ್ಲೆಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ 9 ಎಕ್ಸ್ಪ್ಲೈನ್ ದಿ ಇಂಟರ್ಕನೆಕ್ಷನ್ ಬಿಟ್ವೀನ್ ಯೂಸ್ಡ್ ಇನ್ ಶೇರ್ಡ್ ಮೆಮೊರಿ ಅಂಡ್ ಡಿಸ್ಕಸ್ ಬಸ್ ಅಂಡ್ ಕ್ರಾಸ್ ಬ್ಯಾರ್ ಇಂಟರ್ಕನೆಕ್ಟ್ಸ್. ಇದು ಓದಿದ್ರ ನೀವು ಅದರಲ್ಲಿ 4th ಸೆಮ್ 5th ಸೆಮ್ ಕಂಪ್ಯೂಟರ್ ಓದಿದ್ರೆ ಅದೇ ತರ ಇಲ್ಲಿ ಅಗೇನ್ ರಿಪೀಟ್ ಆಗಿರುತ್ತೆ. ಸೊ ಇದು ಸ್ವಲ್ಪ ನೋಡ್ಕೊಳ್ಳಿ. ಕ್ಲಾಸಸ್ ಅಲ್ಲಿ ನಿಮ್ಗೆ ನೋಟ್ಸ್ ಕೊಟ್ಟಿರ್ತಾರೋ ಅದನ್ನ ನೋಡ್ಕೊಳ್ಳಿ, ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಅದರಲ್ಲೂ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ, ಅಲ್ಲಿಂದ ಬೇಕಾದ್ರೆ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಈಗ 8 ಮಾರ್ಕ್ಸ್ಗೆ ನಾನು ಹೇಳಿದ್ನಲ್ಲ ಎಕ್ಸ್ಪ್ಲೈನ್ ದಿ SIMD ಆರ್ಕಿಟೆಕ್ಚರ್ ಅಂತ ನೋಡಿ, ಅದು ಅಗೇನ್ ರಿಪೀಟ್ ಆಗಿದೆ. ಮತ್ತೆ ವರ್ಕಿಂಗು ಕೂಡ ಎಕ್ಸ್ಪ್ಲೇನ್ ಕೇಳ್ತಾರೆ, ವರ್ಕಿಂಗು ಮತ್ತೆ ಡಿಸ್ಕಸ್ ವೆಕ್ಟರ್ ಪ್ರೊಸೆಸರ್ ಅಂದ್ರೆ. ಸೊ ನಾನು ಇಲ್ಲಿ ಮೆನ್ಷನ್ ಮಾಡಿದ್ವಿ ಕ್ವಶನ್ಸ್ ಏನ್ ರೆಡಿ ಮಾಡಿದ್ರು ನಮ್ಮ ಟೀಮ್ ಅವರು, ಎಕ್ಸ್ಪ್ಲೈನ್ ದಿ ಆರ್ಕಿಟೆಕ್ಚರ್ ಅಂಡ್ ವರ್ಕಿಂಗ್ ಆಫ್ SIMD ಸಿಸ್ಟಮ್, ಡಿಸ್ಕಸ್ ವೆಕ್ಟರ್ ಪ್ರೊಸೆಸರ್ ಅಂಡ್ GPU as SIMD machines. ಸೊ ಇದನ್ನ 10 ಅಥವಾ 12 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ತುಂಬಾ ಲೆಂತಿ ಕ್ವಶನ್ಸ್, ತುಂಬಾ ಲೆಂತಿ ಆನ್ಸರ್ಸ್ ಯಾವಾಗ ಆಗುತ್ತೆ ಅವಾಗ ಮಾರ್ಕ್ಸ್ ಕೂಡ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅದೇ ಕ್ವಶನ್ಗೆ ಸೇಮ್ ಕ್ವಶನ್ಗೆ ಬೇಕಾಗಿಲ್ಲ, ಸೊ ಅವ್ರ ಕನ್ವಿನಿಯಂಟ್ಗೆ 6 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು, ಬಟ್ ಸಿಂಪಲ್ ಥಿಯರಿ ಇಷ್ಟ ನಿಮಗೆ ಏನು ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್, ಏನೇ ಕ್ವಶನ್ಸ್ ನ ಕೇಳಿ ನೀವು ಬರೆಯೋ ಆನ್ಸರ್ ಮಾಡೋ ಕ್ಯಾಪಬಿಲಿಟಿ ನಿಮ್ಮಲ್ಲಿ ಇರಬೇಕು. ನೆಕ್ಸ್ಟ್ 15 ಕ್ವಶನ್ಸ್ ಡಿಸ್ಕ್ರೈಬ್ MIMD, SIMD, MIMD ಸೇಮ್ ಇದೆಯಲ್ಲ, ಸೊ ಇದನ್ನು ಕೂಡ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ಎಕ್ಸ್ಪ್ಲೈನ್ ದಿ ಕೇಶ್ ಕೊಹೆರೆನ್ಸ್ ಪ್ರಾಬ್ಲಮ್,
ಓಕೆ. ಸ್ನೂಪಿಂಗ್ ಬೇಸ್ಡ್ ಆನ್ ಡೈರೆಕ್ಟ್ ಬೇಸ್ಡ್ ಕೇಸ್ ರೆಫರೆನ್ಸ್ ಪ್ರೋಟೋಕಾಲ್ಸ್ ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಮಾಸಿಕ್ ಕ್ವಶನ್ಸ್ ನ ಈ ತರ ಕೇಳಲ್ಲ, ಒಂದೊಂದು ಕ್ವಶನ್ಸ್ ಬೇಕಾದ್ರೂ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು 5/5 ಅಂದ್ರೆ 2 ನಾವಿಲ್ಲಿ ಮಾಡ್ಕೊಂಡಿದ್ವಿ. ಒಂದು ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ಪ್ಯಾರಲಲ್ ಕಂಪ್ಯೂಟರ್ಸ್ ಡಿಸ್ಕ್ರೈಬ್ ಫ್ಲೈಮ್ ಟೆಕ್ಸಾನಮಿ ವಿತ್ ಸೂಟಬಲ್ ಎಕ್ಸಾಂಪಲ್ ಈ ತರ ಕೇಳೋ ಚಾನ್ಸಸ್ ಇರುತ್ತೆ ಅಂತ ಮಾಡ್ಕೊಂಡಿರೋದು. ಸೊ ಒಂದ್ ವೇಳೆ ಇದನ್ನೇ ಸ್ಪ್ಲಿಟ್ ಮಾಡಿ ನಿಮಗೆ 5/5 ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ 14 ಕ್ವಶನ್ಸ್ ಎಕ್ಸ್ಪ್ಲೈನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಇಂಟರ್ಕನೆಕ್ಷನ್ ನೆಟ್ವರ್ಕ್ಸ್ ಅಂಡ್ ಬಿ ಒಳಗೆ. ಸೊ ಕ್ವಶನ್ 14B ಒಳಗೆ ಡಿಸ್ಕಸ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಸಚ್ ಆಸ್ ಲೇಟೆನ್ಸಿ ಅಂಡ್ ಬ್ಯಾಂಡ್ವಿಡ್ತ್, ಎಕ್ಸ್ಪ್ಲೈನ್ ದಿ coordination of processors, threads in parallel program, discuss synchronization, communication and load balancing in detailing. ಓಕೆನಾ. ಸೊ ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನಾನು ವಿಡಿಯೋದಲ್ಲಿ ಜಸ್ಟ್ ಇದು ಕ್ವಶನ್ಸ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ. ಈ ತರ ಕ್ವಶನ್ಸ್ ಕೇಳ್ತಾರೆ ಏನೋ ಅಂತ. ಇದಕ್ಕೆ ಆನ್ಸರ್ಸ್ ಸೊ ಏನು ನಿಮಗೆ 10th ಎಕ್ಸಾಮ್ ಇರೋದು ಅದಕ್ಕಿಂತ 1 ವೀಕ್ ಬಿಫೋರ್ ಫುಲ್ ಮಾಡಲ್ ವೈಸ್ ಏನು ಈ ಕ್ವಶನ್ಸ್ ಕೊಟ್ಟಿಗೆ ಇದಕ್ಕೆ ಆನ್ಸರ್ಸ್ ಕೂಡ ನಮ್ಮ ಟೀಮ್ ರೆಡಿ ಮಾಡ್ತಿದ್ರೆ ಈಗ 3 ಮಾಡಲ್ ಆಗಿದೆ. ಸೊ ನಾನು ಇಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಒಂದೇ ಮಾಡಲ್, 3 ಮಾಡಲ್ ಆಗಿದೆ. ಆ 3 ಮಾಡಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಕ್ವಶನ್ಸ್ ನ ವಿತ್ ಆನ್ಸರ್ಸ್ ಕೂಡ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಆನ್ಸರ್ಸ್ ಕೂಡ ನಿಮಗೆ 1 ವೀಕ್ ಬಿಫೋರ್ ಇದ್ರೆಲ್ಲ ಆನ್ಸರ್ ಸಿಗುತ್ತೆ. ಮತ್ತೆ ಸೇಮ್ ಸಿಮಿಲರ್ ವಿಟಿ ಕ್ವಶನ್ ಪೇಪರ್ ಏನ್ ಕೊಡ್ತಾರೆ ಅದೇ ತರ ಒಂದು ಮಾಕ್ ಪೇಪರ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅವರು. ಸೊ ಅದಾಗಿದ ತಕ್ಷಣ ನಿಮಗೆ ಇದೇ ತರ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.